ಹೇಗಿದ್ದೀರಪ್ಪ ಎಲ್ಲ? ನಾನು ಗಾರ್ಡನಲ್ಲಿದ್ದೀನಿ ನೋಡಿ. ಒಂದೆಲ್ಗ ಸೊಪ್ಪು ಎಷ್ಟು ಚೆಂದ ಹೂ ಬಿಟ್ಟಿದೆ ನೋಡಿ. ಈ ಥರ ಹೂ ಬಿಟ್ಟರೆ ತುಂಬ ಬೇರು ಬಿಟ್ಬಿಟ್ಟಿದೆ ಅಂತ, ತುಂಬ ಬೇರು ಫುಲ್ಲಾಗಿಬಿಟ್ರೆ ಈ ಥರ ಆಗೋದು. ಅದಕ್ಕೆ ರೀಪಾಟ್ ಮಾಡಬೇಕೀಗ ನೋಡಿ. ಇದನ್ನು ಕೂಡ 2 ದಿವಸ ಎಂಜಾಯ್ ಮಾಡಿ. ಈ ಥರ ಹೂ ಎಲ್ಲಿ ಸಿಗುತ್ತೆ ನಿಮಗೆ ನೋಡಲಿಕ್ಕೆ? ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ? 2 ದಿವಸ ಎಂಜಾಯ್ ಮಾಡಿ ಆಮೇಲೆ ರೀಪಾಟ್ ಮಾಡಿ. ಓಕೆ ಅಪ್ಪ. ಈಗ ನೋಡಿ ಇದನ್ನು ಕಟ್ ಮಾಡ್ತೀನಿ. ಇದನ್ನು ಬುಡಕ್ಕೆ ಕಟ್ ಮಾಡ್ಕೊಂಬಿಡಿಪ್ಪ. ಪೂರ ಯೂಸ್ ಮಾಡಿ ಎಲ್ಲ. ಗ್ರೀನ್ ಜ್ಯೂಸು ಅದು ಇದು ಏನಕ್ಕಾದರೂ ಬಳಸಿ ನೀವು. ಯಾವುದು ವೇಸ್ಟ್ ಮಾಡಬಾರ್ದು, ಒಂದೆಲ್ಗ ಮಾತ್ರ. ಇಷ್ಟಾದಮೇಲೆ ಸ್ವಲ್ಪ ರೀಪಾಟ್ ಮಾಡಿ. ಒಂದು 5-6 ಸರಿ ಏನು ಬೇಕಾಗಲ್ಲಪ್ಪ, 7-8 ಸರಿನೇ ಬರುತ್ತೆ. ಚೆನ್ನಾಗಿ ಸೊಪ್ಪು ಕುಯ್ಕೊಬೋದು ನೀವು ಆರಾಮಾಗಿ. ಆಮೇಲೆ ರೀಪಾಟ್ ಮಾಡಿ. ಸೊಪ್ಪು ಒಂದೆಲೆನೂ ವೇಸ್ಟ್ ಆಗಿದಾಗೆ ಎಲ್ಲ ಸೋಸ್ಕೋಬೇಕಪ್ಪ ನೀವು. ವೇಸ್ಟ್ ಮಾಡಬೇಡಿ. ಒಂದೆಲ್ಗ ಸೊಪ್ಪು ಯಾವ ಸೊಪ್ಪುಗಳ್ನಾದರೂ ಅಷ್ಟೇ, ಬೆಳೆದಿದ್ದಲ್ವಾ, ಎಷ್ಟು ಕಷ್ಟಪಟ್ಟು ಬೆಳೆದಿರ್ತೀರಾ ಅದರಿಂದ. ನೋಡಿ ಇಷ್ಟು ಸೊಪ್ಪು ಸಿಕ್ತು ನೋಡಿಪ್ಪ. ಇದನ್ನು ರೀಪಾಟ್ ಮಾಡಬೇಕಲ್ವಾ, ಇದನ್ನು ಬಗ್ಗಿಸ್ಬಿಡ್ತೀನಿ ಈ ಥರ ನೋಡಿಪ್ಪ. ಈ ಥರ ಅಂದರೆ ಬಂದುಬಿಡುತ್ತೆ ನೋಡಿ, ಖಾಲಿ ಬಗ್ಗಿಸ್ಬಿಟ್ಟು ಅಂದ್ಬಿಟ್ರೆ ಬಂದುಬಿಡುತ್ತೆ. ಅದಕ್ಕೆ ಈ ಚಕ್ಕೆಗಳೆಲ್ಲ ಕೊಡಬೇಕು ಇದಕ್ಕೆ ನೋಡಿ. ಪೂರ ವೇಸ್ಟ್ ಡಬ್ಬ ಇದು. ಎಷ್ಟು ಒಳ್ಳೆ ಸೊಪ್ಪು ಬೆಳಿಬೋದಪ್ಪ ಇದರಲ್ಲಿ. ಓಕೆನಾ? ಈ ಕಲ್ಲುಗಳು ಹಾಕಿರ್ತಿರಲ್ಲ ಕೆಳಗಡೆ, ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ಈಗ ನೋಡಿ ಹಿಂಗಂದರೆ ಬಂದುಬಿಡುತ್ತೆ ನೋಡಿ. ಇದು ನೋಡಿ ನೋಡಿ ಮಣ್ಣು ಮತ್ತು ಬೇರು ಸಪ್ರೇಟ್ ಆಯ್ತಿದ್ದು ನೋಡಿ. ಇದಿಷ್ಟು ಬೇರು ಎಷ್ಟು ಬೇಗ ಬಿಟ್ಬಿಡ್ತು ನೋಡಿ, ಇಷ್ಟು ಬಂತು ನೋಡಿ. ಇದನ್ನು ನೋಡಿ, ಈ ಬೇರಿರುತ್ತಲ್ಲ, ಈ ಬೇರನ್ನ ಮಾತ್ರ ನೀವು ಸ್ವಲ್ಪ ಸ್ವಲ್ಪ ತಕ್ಕೊಂಡು ಈ ಥರ ಹಾಕಬೇಕಷ್ಟೆ. ಓಕೆನಾ? ನೋಡಿಪ್ಪ, ಈ ಥರ ಹೋಲ್ಸ್ಗೆ ಕರೆಕ್ಟಾಗಿ ಈ ಥರ ನೀರು ಆರಾಮಾಗಿ ಪಾಸ್ ಆಗಿಬಿಡ್ಬೇಕಷ್ಟೇ. ಬೇರೆ ಇನ್ನೇನಿಲ್ಲ ಇಲ್ಲಿ, ನೀರು ನಿಲ್ಲಬಾರ್ದಷ್ಟೇ ನೋಡಿ. ಈ ಥರ ಇಟ್ಬಿಟ್ರೆ ನೋಡಿ, ನಾನು ದಬ್ಬ ಹಾಕಿದ ತಕ್ಷಣ ಅದು ಎಷ್ಟು ನೀಟಾಗಿ ಬಂದುಬಿಡ್ತು ನೋಡಿ ಅಲ್ವಾ? ನಿಮಗೆ ಕಷ್ಟ ಆಗೋಲ್ಲ, ಮತ್ತು ರೀಪಾಟ್ ಮಾಡೋಕ್ಕೆಲ್ಲ ಕಷ್ಟ ಆಗೋಲ್ಲ ನೋಡಿ. ಈ ಥರ ಇಷ್ಟು ಹಾಕಿಬಿಟ್ರೆ ರೀಪಾಟ್ಗೆ ಆರಾಮಾಗಿ ಈಸಿಯಾಗಿ ಬಂದುಬಿಡುತ್ತೆ. ಓಕೆನಪ್ಪ? ಇಷ್ಟೇ. ಈಗ ಮಣ್ಣು ಹಾಕ್ತೀನಿ. ಈಗ ಮಣ್ಣು ಹಾಕ್ತಾಯಿದ್ದೀನಿ. ನೋಡಿಪ್ಪ, ಇದರಲ್ಲಿ ಸ್ವಲ್ಪ ತೊಗೊಳ್ಳಿ ಬೇರುಗಳು ನೋಡಿ. ನೀವೇನು ಅದನ್ನೆಲ್ಲ ವಿಂಗಡಿಸೋದು ಏನು ಬೇಕಿಲ್ಲ, ಸ್ವಲ್ಪನೇ ತೊಗೊಂಡು ಈ ಥರ ಹಾಕ್ಬಿಡಿ. ಇಷ್ಟೇ ನೋಡಿ. ಇನ್ನೂ ಎಷ್ಟೊಂದು ಬೇರಿದೆ ನೋಡಿ, ತೆಗೆದಿದ್ದೀನಿ ಬೇರೆಲ್ಲ. ಇಷ್ಟೊಂದು ಬೇರು ಬೇಡ, ಎಲ್ಲ ತೆಗೆದಾಕ್ಬಿಟ್ಟು ಸ್ವಲ್ಪ ತೊಗೊಂಡು ಈ ಥರ ಮಾಡಿ ಅಷ್ಟೇ. ಆಮೇಲೆ ಇದ್ರ ಮೇಲೆ ಸ್ವಲ್ಪ ಲೈಟಾಗಿ ಮಣ್ಣು ಕೊಡಿ. ನಿಮ್ಗೆ ಹೇಗೆ ಬರುತ್ತೆ ಸೊಪ್ಪಂದ್ರೆಪ್ಪ, ಮತ್ತು ಅದರಲ್ಲಿ ಸಣ್ಣ ಸಣ್ಣದೆಲ್ಲ ಬೇರೆ ಇರುತ್ತಲ್ವ, ಅದು ಕೂಡ ಸೇರಿ ಎಲ್ಲ ಆರಾಮಾಗಿ ಬಂದುಬಿಡ್ತದೆ. ಈ ಥರ ಲೈಟಾಗಿ ಪ್ರೆಸ್ ಮಾಡಿ. ಇದು ಏನು ಗೊತ್ತಪ್ಪ, ವಾರಕ್ಕೆ 1 ಸಲ 2 ಸಲ ನೀವು ಸೊಪ್ಪುಗಳು ತಂಬುಳಿ ಮಾಡ್ಕೋಬೋದು. ಇಷ್ಟೇಪ್ಪ, ಲೈಟಾಗಿ ಒಂದು ಸ್ವಲ್ಪ ನೀರು ಚಿಮುಕಿಸ್ಬೇಕಷ್ಟೆ ನೋಡಿಪ್ಪ. ಬೇರುಗಳ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ರಲ್ವ, ಈಗ ಸ್ವಲ್ಪ ಈ ಥರ ನೀರು ಹಾಕ್ಬಿಡಿ. ನಿಮಗೆ ಹೇಗೆ ಬರುತ್ತೆ ಅಂದರೆ 8 ದಿವಸಕ್ಕೆ ನೋಡಿಪ್ಪ ಸೊಪ್ಪು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇಷ್ಟೇ ನೋಡಿ. ಈಗ ಇಷ್ಟೊಂದು ಬೇರಿತ್ತಲ್ಲ, ಈ ಬೇರೆಲ್ಲ ತೆಗೆದಿದ್ದೀರ ನೀವು. ಸ್ವಲ್ಪನೇ ಬೇರು ಹಾಕ್ಬಿಟ್ಟು ಮಣ್ಣು ಹಾಕಿದ್ದೀರ ಅಷ್ಟೇ. ಓಕೆನಾ? ನೋಡಿಪ್ಪ, ಇದನ್ನು ಕ್ಲೀನ್ ಮಾಡಿದ್ದೀನಿ. ಈಗ ಇದು ಇಷ್ಟು ಸಣ್ಣ ಸಣ್ಣ ಎಲೆ ಆಯಿತು ಅಂದಾಗ ನೀವು ರೀಪಾಟ್ ಮಾಡ್ಕೊಳ್ಳಿ. ಇದು ತುಂಬ ಸಣ್ಣ ಸಣ್ಣ ಎಲೆ, ಅದಕ್ಕೆ ಆವಾಗ ರೀಪಾಟ್ ಮಾಡಬೇಕು ನೀವು. ಓಕೆನಾ? 8-10 ದಿವಸಕ್ಕೆಲ್ಲ ಈ ಥರ ಬಂದುಬಿಡುತ್ತೆ ನಿಮಗೆ. ರೀಪಾಟ್ ಮಾಡಿದ್ರೆ ನೋಡಿ ಈ ಥರ ಬಂದುಬಿಡುತ್ತೆ. ಆವಾಗ ನೀವು ಮತ್ತೆ ಸೊಪ್ಪು ಕೊಯ್ಕೋತಾ. ಇದು ರೀಪಾಟ್ 1 ಪಾರ್ಟ್ ಮಾಡಿದ್ದೀನಿ, ಇನ್ನೊಂದು ಪಾರ್ಟ್ ಇರುತ್ತಲ್ಲ, 1 ಪಾರ್ಟಲ್ಲಿ ಕಟ್ ಮಾಡಿದ್ದು ನೋಡಿ. ಇದು ಕೂಡ ಒಂದು 10 ದಿವಸ ಆಗಿದೆ ಅಷ್ಟೇ ನೋಡಿ. ಈ ಥರ ಬಂದಿದೆ ನೋಡಿ. ಈ ಥರ ಬರಬೇಕು ನೀವು ಸೊಪ್ಪು. ಅದು ನಾನು ಸೇಮ್ ಇದೇ ಥರನೇ ಇದನ್ನು ಮಾಡಿರೋದು. ಓಕೆನಾ?
ನೋಡಿ ಇದೇ ಥರ ಬಿತ್ತಿರೋದು. ನೆಲದಲ್ಲಿ ಹಾಕ್ಬಿಟ್ರೆ ಅಂತಪ್ಪ ಇದು ಒಂದೊಂದು ಅಂಗೈ ಅಗಲ ಬರುತ್ತೆ ಎಲೆ. ಎಷ್ಟು ಹೆಲ್ದಿ ಅಂದರೆ ಅಷ್ಟು ಹೆಲ್ದಿಪ್ಪ ಒಂದಲ್ಗ. ನೀವು 1-2 ಪಾಟ್ ಯಾವಾಗಲೂ ಇಟ್ಟಿರಿ, ತುಂಬಾ ಗಾರ್ಡನ್ನಲ್ಲಿ ತುಂಬಾ ಒಳ್ಳೆಯದಿದು. ಓಕೆನಾ? ಸಿ ಯು. ನೋಡಿಪ್ಪ, ತುಂಬ ಗ್ರೀನಾಗೂ ಕಾಣಿಸುತ್ತೆ, ಕಲರ್ಫುಲ್ಲಾಗಿ ಕಾಣಿಸುತ್ತೆ, ಮತ್ತು ಪೂರ ಯೂಸ್ಫುಲ್ ಕೂಡ ಆಗುತ್ತೆ. ಎಲ್ಲ ಒಂದಲ್ಗ ಮತ್ತು ಒಣಗೊನೆ ಸೊಪ್ಪು ಕಾರ್ನರಿಗೆ ಕೂಡ ಈ ಥರ ಇಡ್ಬೋದು. ನೀವು 1-2-3 ಸ್ಟೆಪ್ಪು ಜೋಡಿಸಿ ಈ ಥರ ಇಡ್ಬೋದು ಕಲರ್ ಆಗಿ. ಓಕೆನಾ?